ಒಂದು ವಸ್ತುವು ಏಕರೂಪ ವೇಗೋತ್ಕರ್ಷದಿಂದ ಸರಳ ರೇಖೆಯಲ್ಲಿ ಚಲಿಸಿದಾಗ ಅದರ ವೇಗ, ಚಲನೆಯಲ್ಲಿನ ವೇಗೋತ್ಕರ್ಷ ಮತ್ತು ನಿರ್ದಿಷ್ಟ ಕಾಲಾವಧಿಯಲ್ಲಿ ಚಲಿಸಿದ ದೂರ ಇವುಗಳಿಗೆ ಸಂಬಂಧ ಕಲ್ಪಿಸುವ ಸಮೀಕರಣಗಳಿಗೆ ಚಲನಾ ಸಮೀಕರಣಗಳೆಂದು ಹೆಸರು. ಅಂತಹ ಪ್ರಮುಖ 3 ಸಮೀಕರಣಗಳಿವೆ. ಒಂದನೇದು v = u + at, ಎರಡನೇದು s = ut + ಅರ್ಧ at ನ ವರ್ಗ, ಮೂರನೇದು 2as = v ನ ವರ್ಗ - u ನ ವರ್ಗ. ಇನ್ನು ಈ 3ನೇ ಸಮೀಕರಣವನ್ನ ನಾವು ಈ ಹಿಂದಿನ ವಿಡಿಯೋದಲ್ಲಿ ಡಿರೈವ್ ಮಾಡಬೇಕಾದ್ರೆ ಸ್ಥಳಾಂತರ ಮತ್ತು ಕಾಲನಕ್ಷೆಯ ಅಡಿಯಲ್ಲಿ ಕಂಡುಬಂದಂತ ತ್ರಾಪಿಜ್ಯದ ವಿಸ್ತೀರ್ಣವನ್ನ ಕಂಡಿಡಿದ್ವಿ. ಅದು s = ಅರ್ಧ t × u + v ಗೆ ಸಮವಾಗಿತ್ತು. ಇದನ್ನ ನಾವು ಈ 3ನೇ ಸಮೀಕರಣದ ಉಪಸಮೀಕರಣ ಅಂತ ತಗೊಳ್ಬಹುದು. ಈ ಸಮೀಕರಣಗಳಲ್ಲಿ ಕಂಡುಬರುವಂತಹ ಚರಾಕ್ಷರಗಳ ಅರ್ಥ ಏನು ಅಂತ ತಿಳ್ಕೊಳ್ಳೋಣ. ಒಂದು ವಸ್ತು ಆರಂಭದಲ್ಲಿ ಹೊಂದಿರುವಂತಹ ವೇಗವನ್ನ ಸ್ಮಾಲ್ ಯು, ಪ್ರಾರಂಭಿಕ ವೇಗ ಅಂದ್ರೆ ಇನಿಷಿಯಲ್ ವೆಲಾಸಿಟಿ ಅಂತ ಕರೀತೇವೆ. ಅದೇ ರೀತಿ ಆ ಒಂದು ಚಲನೆಯ ಅಂತ್ಯದಲ್ಲಿ ಇರುವಂತಹ ವೇಗವನ್ನ ಸ್ಮಾಲ್ ವಿ, ಅಂತಿಮ ವೇಗ ಅಂದ್ರೆ ಫೈನಲ್ ವೆಲಾಸಿಟಿ ಅಂತ ಕರೀತೇವೆ. ಎಸ್ ಅಂದ್ರೆ ಸ್ಥಳಾಂತರ, ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಒಂದು ವಸ್ತುವಿಗೆ ಆ ಒಂದು ಅವಧಿಯಲ್ಲಿ ಉಂಟಾದ ಸ್ಥಾನ ಬದಲಾವಣೆಯನ್ನ ಎಸ್ ಸೂಚಿಸುತ್ತೆ. ಅದೇ ರೀತಿ ಎ ಅಂದ್ರೆ ವೇಗೋತ್ಕರ್ಷ, ಆಕ್ಸಲರೇಷನ್. ಆ ಅವಧಿಯಲ್ಲಿ ಆ ವಸ್ತುವಿಗೆ ಉಂಟಾದಂತ ವೇಗದ ಬದಲಾವಣೆಯನ್ನ ಇದು ಸೂಚಿಸುತ್ತೆ. ಇದು ಕಡೆಯದಾಗಿ ಟಿ ಅಂದ್ರೆ ಆ ಒಂದು ಚಲನೆ ತಗೊಂಡಂತ ಸಮಯವನ್ನ ಸೂಚಿಸುತ್ತೆ. ಈ ಸಮೀಕರಣಗಳು ಕ್ಯಾಲ್ಕುಲೇಟರ್ನ ಬಳಸ್ತಂತೆ. ಕ್ಯಾಲ್ಕುಲೇಟರ್ ಹೇಗೆ ನಮಗೆ ಕೂಡೋದಕ್ಕೆ, ಕಳೆಯೋದಕ್ಕೆ, ಗುಣಿಸೋದಕ್ಕೆ, ಭಾಗಿಸೋದಕ್ಕೆ ಸಹಾಯ ಮಾಡುತ್ತೋ ಅದೇ ರೀತಿ ಈ ಸಮೀಕರಣಗಳು ವೇಗ, ಸ್ಥಳಾಂತರ, ಕಾಲ, ವೇಗೋತ್ಕರ್ಷವನ್ನ ಕಂಡುಹಿಡಿಯೋದಕ್ಕೆ ಸಹಾಯ ಮಾಡುತ್ತೆ. ಅಂದ್ರೆ ಈ ಸಮೀಕರಣಗಳು ಒಂದು ಟೂಲ್ ಇದ್ದಂತೆ. ಅದು ಎಲ್ಲಿಂದ ಬಂತು ಮತ್ತು ಅದರ ವಿಶೇಷತೆ ಏನು ಅಂತ ತಿಳ್ಕೊಂಡಾಗ ಅದನ್ನ ಆಯ್ಕೆ ಮಾಡಿಕೊಂಡು ಬಳಸೋದು ಸುಲಭವಾಗುತ್ತೆ. ಇಲ್ಲಿರೋ ಪ್ರತಿ ಸಮೀಕರಣಕ್ಕೂ ತನ್ನದೇ ಆದ ವಿಶೇಷತೆ ಇದೆ. ಈ ಮೊದಲನೇ ಸಮೀಕರಣವನ್ನ ನೀವು ನೋಡಿದ್ರೆ ಇದು ವೇಗ ಮತ್ತು ಕಾಲದ ನಡುವೆ ಇರುವಂತಹ ಸಂಬಂಧವನ್ನ ತಿಳಿಸುತ್ತೆ. ಅದೇ ರೀತಿ ಎರಡನೇ ಸಮೀಕರಣ ಸ್ಥಳಾಂತರ ಮತ್ತು ಕಾಲದ ನಡುವೆ ಇರುವಂತಹ ಸಂಬಂಧವನ್ನ ಸೂಚಿಸುತ್ತೆ. ಇನ್ನು ಮೂರನೇ ಸಮೀಕರಣ ಸ್ಥಳಾಂತರ ಮತ್ತು ವೇಗದ ನಡುವೆ ಇರುವಂತಹ ಸಂಬಂಧವನ್ನ ತಿಳಿಸುತ್ತೆ. ಅದೇ ರೀತಿ ಈ 4ನೇ ಉಪಸಮೀಕರಣ ಕೂಡ ಅಂದ್ರೆ ಈ 3ನೇ ಸಮೀಕರಣ ತರಾನೇ ಇದು ಕೂಡ ಸ್ಥಳಾಂತರ ಮತ್ತು ವೇಗದ ನಡುವೆ ಇರುವಂತಹ ಸಂಬಂಧವನ್ನ ತಿಳಿಸುತ್ತೆ. ಈ 3ನೇ ಸಮೀಕರಣವನ್ನ ನೋಡಿ, ಇದರಲ್ಲಿ ಎ ಇದೆ ಅಂದ್ರೆ ವೇಗೋತ್ಕರ್ಷ ಇದೆ, ಆದ್ರೆ ಸಮಯ ಇಲ್ಲ. ಈ 4ನೇ ಉಪಸಮೀಕರಣವನ್ನ ನೋಡಿ, ಇದರಲ್ಲಿ ಟಿ ಇದೆ ಅಂದ್ರೆ ಕಾಲ ಇದೆ, ಆದ್ರೆ ವೇಗೋತ್ಕರ್ಷ ಇಲ್ಲ. ಕೊಟ್ಟಿರುವ ಪ್ರಶ್ನೆಯ ಪ್ರಕಾರ ವೇಗೋತ್ಕರ್ಷ ಇದ್ರೆ ನಾವು ಈ 3ನೇ ಸಮೀಕರಣವನ್ನ ಬಳಸ್ತೇವೆ. ಅದೇ ಕಾಲ ಕೊಟ್ಟಿದ್ರೆ ನಾವು 4ನೇ ಉಪಸಮೀಕರಣವನ್ನ ಬಳಸಬಹುದು. ಇವುಗಳಲ್ಲಿ ಮೊದಲ 3 ಸಮೀಕರಣಗಳು ಅತಿ ಮುಖ್ಯ. ಸ್ಥಿರ ವೇಗೋತ್ಕರ್ಷವನ್ನ ಹೊಂದಿರುವ ಕೆಲವು ಪದ ಸಮಸ್ಯೆಗಳನ್ನ ನೋಡೋಣ. ಈ ಪ್ರಶ್ನೆಗಳ ಪ್ರಕಾರ ನಮ್ಗೇನ್ ತಿಳಿದಿದೆ, ನಾವಿದ್ರಲ್ಲಿ ಏನನ್ನ ಕಂಡುಹಿಡಿಲಿಕ್ಕೆ ಹೊರಟಿದ್ದೇವೆ ಅಂತ ಗುರ್ತು ಮಾಡ್ಕೊಳ್ಬೇಕು. ನಂತರ ಪ್ರಶ್ನೆಯ ಪ್ರಕಾರ ನಾವು ಕಂಡಂತ 3 ಸಮೀಕರಣಗಳಲ್ಲಿ ಯಾವುದನ್ನ ಆಯ್ಕೆ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ತೇವೆ. ಅಂದ್ರೆ ಈ ವಿಡಿಯೋದಲ್ಲಿ ನಾವು ವಿಷಯಗಳನ್ನ ಹೊಂದಿಸಿ ಯಾವ ಸಮೀಕರಣವನ್ನ ಬಳಸಬೇಕು ಅನ್ನೋದರ ಮೇಲೆ ಮಾತ್ರ ಗಮನವನ್ನ ಹರಿಸಲಿದ್ದೇವೆ. ಪ್ರಶ್ನೆಯನ್ನ ಓದೋಣ. ಒಂದು ಟ್ರಕ್ 20 ಮೀಟರ್/ಸೆಕೆಂಡ್ ವೇಗದಲ್ಲಿ ಚಲಿಸ್ತಾ ಇದೆ. ಅಂದ್ರೆ ಈ ಒಂದು ಟ್ರಕ್ ಚಲನಾ ಸ್ಥಿತಿಯಲ್ಲಿದೆ. ಆದ್ರಿಂದ ಪ್ರಾರಂಭಿಕ ವೇಗ ಅಂದ್ರೆ ಸ್ಮಾಲ್ ಯು ಬಂದು 20 ಮೀಟರ್/ಸೆಕೆಂಡ್ ಆಗಿರುತ್ತೆ. ಬ್ರೇಕ್ ಹಾಕಿದ ಪರಿಣಾಮ ಅದು 8 ಮೀಟರ್/ಸೆಕೆಂಡ್² ಋಣ ವೇಗೋತ್ಕರ್ಷದೊಂದಿಗೆ ವೇಗವನ್ನ ಕಡಿಮೆ ಮಾಡ್ತಾ ಇದೆ. ಬ್ರೇಕ್ ಹಾಕಿದಾಗ ಟ್ರಕ್ ಮಂದಗತಿಯಲ್ಲಿ ಸಾಗಿ ನಂತರ ನಿಲ್ಲುತ್ತಲ್ವಾ, ಅಂದ್ರೆ ವೇಗೋತ್ಕರ್ಷ ಚಲನೆಯ ವಿರುದ್ಧ ದಿಕ್ಕಿನಲ್ಲಿದೆ. ಆದ್ರಿಂದ ಇದು ಒಂದು ಋಣ ವೇಗೋತ್ಕರ್ಷ ಅಂದ್ರೆ -8 ಮೀಟರ್/ಸೆಕೆಂಡ್ ನ ವರ್ಗ ಆಗಿರುತ್ತೆ. ವೇಗೋತ್ಕರ್ಷ ವೇಗದ ನೇರಕ್ಕೆ ವಿರುದ್ಧವಾಗಿದ್ದಲ್ಲಿ ಅದನ್ನ ನಾವು ಋಣ ವೇಗೋತ್ಕರ್ಷ ಅಂತ ಕರೀತೇವೆ. ಹಾಗಾದ್ರೆ ಆ ಟ್ರಕ್ ಸಂಪೂರ್ಣವಾಗಿ ನಿಲ್ಲುವ ವೇಳೆಗೆ ಎಷ್ಟು ದೂರ ಪ್ರಯಾಣಿಸುತ್ತದೆ? ನಾವು ನೋಡ್ಬೋದು, ಟ್ರಕ್ ಮಂದಗತಿಯಲ್ಲಿ ಸಾಗಿ ನಂತರ ನಿಲ್ಲುತ್ತಲ್ವಾ, ಆದ್ರಿಂದ ಸ್ಮಾಲ್ ವಿ ಏನಾಗಿರುತ್ತೆ 0 ಮೀಟರ್/ಸೆಕೆಂಡ್ ಆಗಿರುತ್ತೆ. ಇಲ್ಲಿ ನಾವು
ಕಂಡುಹಿಡಿಲಿಕ್ಕೆ ಹೊರಟಿರೋದು ಬಂದು ಟ್ರಕ್ ಸಂಪೂರ್ಣವಾಗಿ ನಿಲ್ಲುವ ವೇಳೆಗೆ ಅದು ಎಷ್ಟು ದೂರ ಚಲಿಸಿರುತ್ತೆ ಅಂತ ಹೇಳಿ. ಆದ್ರಿಂದ ಎಸ್ ಅಂದ್ರೆ ಸ್ಥಳಾಂತರವನ್ನ ನಾವಿಲ್ಲಿ ಕಂಡುಹಿಡಿಲಿಕ್ಕೆ ಹೊರಟಿದ್ದೇವೆ. ಈ ಕೊಟ್ಟಿರುವ ವಿಷಯಗಳನ್ನ ಗಮನಿಸಿ. ಇಲ್ಲಿ ನಮಗೆ ವೇಗದ ಬಗ್ಗೆ ಮಾಹಿತಿ ಇದೆ, ವೇಗೋತ್ಕರ್ಷದ ಬಗ್ಗೆ ಮಾಹಿತಿ ಇದೆ. ಎಸ್ ಅಂದ್ರೆ ಸ್ಥಳಾಂತರವನ್ನ ಕಂಡುಹಿಡಿಬೇಕು. ನಾವು ಕಂಡಂತ 3 ಸಮೀಕರಣಗಳ ಪಟ್ಟಿಯನ್ನ ನೋಡೋಣ. ಈ ಸಮೀಕರಣಗಳನ್ನ ನಮಗೆ ಗೊತ್ತಿರುವ ವಿಷಯದೊಂದಿಗೆ ಹೊಂದಿಸಿ ನೋಡೋಣ. ನಾವು ಇಲ್ಲಿ ಕಂಡುಹಿಡಿಯಲಿಕ್ಕೆ ಹೊರಟಿರೋದು ಬಂದು ಎಸ್. ಆದ್ರೆ ಈ ಮೊದಲನೇ ಸಮೀಕರಣದಲ್ಲಿ ಸ್ಥಳಾಂತರವೇ ಇಲ್ಲ, ಆದ್ರಿಂದ ಈ ಸಮೀಕರಣವನ್ನ ಬಳಸ್ಲಿಕ್ಕಾಗೋದಿಲ್ಲ. ಎರಡನೇ ಸಮೀಕರಣದಲ್ಲಿ ಎಸ್ ಇದೆ ಅಲ್ವಾ, ಎರಡನೇ ಸಮೀಕರಣವನ್ನ ಬಳಸ್ಬೋದಾ? ಆದ್ರೆ ನಮ್ಗಿಲ್ಲಿ ಕಾಲದ ಬಗ್ಗೆ ಮಾಹಿತಿ ಇಲ್ಲ, ಆದ್ರಿಂದ ಎರಡನೇ ಸಮೀಕರಣವನ್ನ ಕೂಡ ಬಳಸ್ಲಿಕ್ಕಾಗೋದಿಲ್ಲ. ಇನ್ನು ಮೂರನೇ ಸಮೀಕರಣವನ್ನ ನೋಡಿದಾಗ ವೇಗೋತ್ಕರ್ಷ, ಅಂತಿಮ ವೇಗ, ಪ್ರಾರಂಭಿಕ ವೇಗ ಈ 3ರ ಮಾಹಿತಿ ಕೂಡ ಇದೆ. ಇದನ್ನ ಬಳಸ್ಕೊಂಡು ನಾವು ಸ್ಥಳಾಂತರ ಎಷ್ಟು ಅಂತ ಕಂಡುಹಿಡಿಬಹುದು. ಆದ್ರಿಂದ ಈ ಒಂದು ಪ್ರಕರಣದಲ್ಲಿ ಈ 3ನೇ ಸಮೀಕರಣವೇ ಸರಿಯಾದ ಆಯ್ಕೆ. ಪ್ರಶ್ನೆಯ ಪ್ರಕಾರ ಕೊಟ್ಟಿರುವ ಮೌಲ್ಯಗಳನ್ನ ಇದರಲ್ಲಿ ಆದೇಶ ಮಾಡಿ ನೋಡಿದಾಗ ನಮಗೆ ಎಸ್ ನ ಮೌಲ್ಯ ತಿಳಿದು ಬರುತ್ತೆ. ಎಸ್ ಬಂದು 25 ಮೀಟರ್ ಆಗಿರುತ್ತೆ. ಈ ಹಂತದಲ್ಲಿ ವಿಡಿಯೋನ ಪಾಸ್ ಮಾಡಿ ಈ ಕೊಟ್ಟಿರುವ 3 ಮೌಲ್ಯಗಳನ್ನ ಈ ಸಮೀಕರಣದಲ್ಲಿ ಆದೇಶ ಮಾಡಿ ಎಸ್ ನ ಮೌಲ್ಯ 25 ಮೀಟರ್ ಉತ್ತರವಾಗಿ ಸಿಗ್ತಿದ್ಯಾ ಅಂತ ಒಮ್ಮೆ ಚೆಕ್ ಮಾಡಿ. ಈಗ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಮತ್ತೆ ಹೇಳೋದಾದ್ರೆ ಈ ಒಂದು ವಿಡಿಯೋದಲ್ಲಿ ನಾವು ವಿಷಯಗಳನ್ನ ಹೊಂದಿಸಿ ಯಾವ ಸಮೀಕರಣವನ್ನ ಬಳಸಬೇಕು ಅಂದ್ರೆ ಯಾವ ಸಮೀಕರಣವನ್ನ ಆಯ್ಕೆ ಮಾಡಬೇಕು ಅನ್ನೋದರ ಮೇಲೆ ಮಾತ್ರ ಗಮನವನ್ನ ಹರಿಸ್ತಾ ಇದ್ದೇವೆ. ಈ ಪ್ರಶ್ನೆಯನ್ನ ಓದೋದಾದ್ರೆ, ಒಂದು ಮೂಲವು ಸ್ಥಿರ ಸ್ಥಿತಿಯಿಂದ ಚಲನೆಯನ್ನ ಪ್ರಾರಂಭಿಸಿ 5 ಮೀಟರ್ ಪರ್ ಸೆಕೆಂಡ್ ನ ವರ್ಗ ವೇಗೋತ್ಕರ್ಷದೊಂದಿಗೆ 250 ಮೀಟರ್ ದೂರವನ್ನ ಪ್ರಯಾಣಿಸಿತ್ತು. ಈ ಒಂದು ಹೇಳಿಕೆಯಲ್ಲಿ ಹಲವಾರು ಮಾಹಿತಿ ಅಡಗಿದೆ, ಒಂದೊಂದಾಗೆ ಡಿಕೋಡ್ ಮಾಡೋಣ. ನೋಡ್ಬೋದು ನಾವು, ಮೊಲ ಸ್ಥಿರ ಸ್ಥಿತಿಯಿಂದ ಚಲನೆಯನ್ನ ಪ್ರಾರಂಭಿಸಿದೆ ಅಂದ್ರೆ ಮೊದಲಿಗೆ ಅದು ಒಂದು ನಿಶ್ಚಲ ಸ್ಥಿತಿಯಲ್ಲಿತ್ತು. ಆದ್ರಿಂದ ಪ್ರಾರಂಭಿಕ ವೇಗ ಸ್ಮಾಲ್ ಯು ಏನಾಗಿರುತ್ತೆ 0 ಮೀಟರ್ ಪರ್ ಸೆಕೆಂಡ್ ಆಗಿರುತ್ತೆ. ನಂತರ 5 ಮೀಟರ್ ಪರ್ ಸೆಕೆಂಡ್ ನ ವರ್ಗ ವೇಗೋತ್ಕರ್ಷದೊಂದಿಗೆ ಅದು ಸಾಗುತ್ತೆ. ಅಂದ್ರೆ ಎ ಬಂದು ಧನ ವೇಗೋತ್ಕರ್ಷ ಆಗಿರುತ್ತೆ, ಯಾಕೆಂದ್ರೆ ವೇಗದಲ್ಲಿ ಹೆಚ್ಚಳ ಕಾಣ್ತಾ ಇದೆ, ಅಂದ್ರೆ ಚಲನೆಯನ್ನ ಅದು ಪ್ರಾರಂಭಿಸಿದೆ ಅಂತ ಅರ್ಥ. ಮತ್ತು ದೂರ, ಅದು ಚಲಿಸಿದ ದೂರ ಬಂದು 250 ಮೀಟರ್ಗಳು, ಅಂದ್ರೆ ಸ್ಥಳಾಂತರ ಬಂದು 250 ಮೀಟರ್ಗಳು. ಹಾಗಾದ್ರೆ ಆ ದೂರವನ್ನ ಕ್ರಮಿಸಲು ಮೊಲಕ್ಕೆ ಎಷ್ಟು ಸಮಯ ಬೇಕಾಯಿತು? ಎಷ್ಟು ಸಮಯ ಅಂದ್ರೆ ನಾವು ಕಾಲವನ್ನ ಇಲ್ಲಿ ಕಂಡುಹಿಡಿಬೇಕಾಗಿದೆ. ಮತ್ತೆ ನಮ್ಮ ಸಮೀಕರಣಗಳ ಪಟ್ಟಿಯನ್ನ ಒಮ್ಮೆ ನೋಡೋಣ. ಅದನ್ನ ನಮಗೆ ಕೊಟ್ಟಿರುವಂತಹ ಮಾಹಿತಿಯ ಜೊತೆ ಹೋಲಿಕೆ ಮಾಡಿ ನೋಡೋಣ. ಯಾವ ಸಮೀಕರಣವನ್ನ ಬಳಕೆ ಮಾಡಬಹುದು ಅನ್ನುವ ಆಯ್ಕೆಯನ್ನ ಕೂಡ ಮಾಡೋಣ. ಇಲ್ಲಿ ನಮ್ಗೆ ಪ್ರಾರಂಭಿಕ ವೇಗ ಗೊತ್ತು, ಸ್ಥಳಾಂತರ ಗೊತ್ತು ಮತ್ತು ವೇಗೋತ್ಕರ್ಷ ಗೊತ್ತು. ಸಮಯವನ್ನ ನಾವು ಕಂಡುಹಿಡಿಬೇಕಾಗಿದೆ. ಅಂದ್ರೆ ಸಮಯ ಇರುವಂತಹ ಒಂದು ಸಮೀಕರಣವನ್ನೇ ನಾವು ಬಳಸಬೇಕು. ಆದ್ರಿಂದ ಈ 3ನೇ ಸಮೀಕರಣ ಸರಿಯಾದ ಆಯ್ಕೆ ಆಗಿರೋದಿಲ್ಲ, ಯಾಕೆಂದ್ರೆ ಇದರಲ್ಲಿ ಟಿ ಇಲ್ಲ. ಹಾಗಿದ್ರೆ ಈ 2 ಸಮೀಕರಣಗಳಲ್ಲಿ ಯಾವುದನ್ನ ಆಯ್ಕೆ ಮಾಡಬೇಕು? ತುಂಬಾ ಸ್ಪಷ್ಟವಾಗಿ ನಮ್ಗೆ ಎಸ್ ಬೇಕಾಗಿದೆ, ಆದ್ರೆ ಮೊದಲನೇ ಸಮೀಕರಣದಲ್ಲಿ ಎಸ್ ಇಲ್ಲ. ಆದ್ರಿಂದ ಎರಡನೇ ಸಮೀಕರಣವನ್ನ ಬಳಕೆ ಮಾಡಬಹುದು. ಇಲ್ಲಿ ನೋಡ್ಬೋದು ನಾವು, ಇದರಲ್ಲಿ ಎಸ್ ನಮ್ಗೆ ತಿಳಿದಿದೆ, ಯು ನಮ್ಗೆ ತಿಳಿದಿದೆ, ಎ ಕೂಡ ತಿಳಿದಿದೆ, ಟಿ ನ ನಾವು ಇದರಿಂದ ಕಂಡುಹಿಡಿಬಹುದು. ಅಂದ್ರೆ ಯಾವ ಸಮೀಕರಣವನ್ನ ನೀವು ಆಯ್ಕೆ ಮಾಡಬೇಕು ಅಂದ್ರೆ ಅದರಲ್ಲಿರೋ ಚರಾಕ್ಷರಗಳಲ್ಲಿ ಕನಿಷ್ಠ 3ರ ಮೌಲ್ಯ ನಿಮ್ಗೆ ತಿಳಿದಿರಬೇಕು. ಇನ್ನು 4ನೇ ಮೌಲ್ಯವನ್ನ ನಾವು ಕಂಡುಹಿಡಿತೇವೆ. ಈ ಎರಡನೇ ಸಮೀಕರಣದಲ್ಲಿ ಈ ಮೌಲ್ಯಗಳನ್ನ ಆದೇಶ ಮಾಡಿದಾಗ ನಮ್ಗೆ ಟಿ ನ ಮೌಲ್ಯ ಬಂದು 10 ಸೆಕೆಂಡ್ಗಳು ಅಂತ ಸಿಗುತ್ತೆ. ಮತ್ತೆ ವಿಡಿಯೋನ ಪಾಸ್ ಮಾಡಿ ಈ ಒಂದು ಮೌಲ್ಯಗಳನ್ನ ಈ ಸಮೀಕರಣದಲ್ಲಿ ಆದೇಶ ಮಾಡಿದಾಗ ಮತ್ತು ಸರಳಗೊಳಿಸಿದಾಗ ಟಿ 10 ಸೆಕೆಂಡ್ಗಳು ಸಿಗುತ್ತೆ ಅಂತ ಖಚಿತಪಡಿಸ್ಕೊಳ್ಳಿ. 3ನೇ ಪ್ರಶ್ನೆಯನ್ನ ನೋಡೋಣ. ಒಂದು ಕಾರ್ ಟ್ರಾಫಿಕ್ ಸಿಗ್ನಲ್ ನ ಬಳಿ ನಿಂತಿತ್ತು, ಅಂದ್ರೆ ಕಾರ್ ನಿಶ್ಚಲ ಸ್ಥಿತಿಯಲ್ಲಿದೆ. ಹಸಿರು ದೀಪ ಬೆಳಗ್ತಿದ್ದಂತೆ ಅದು ಚಲನೆಯನ್ನ ಪ್ರಾರಂಭಿಸಿ 5 ಸೆಕೆಂಡ್ಗಳಲ್ಲಿ 20 ಮೀಟರ್ ಪರ್ ಸೆಕೆಂಡ್ ವೇಗವನ್ನ ಪಡೆಯುತ್ತೆ. ಹಾಗಾದ್ರೆ ಕಾರಿನ ವೇಗೋತ್ಕರ್ಷ ಎಷ್ಟು ಅಂತ ನಾವು ಕಂಡುಹಿಡಿಬೇಕಾಗಿದೆ. ಕಾರ್ ಮೊದಲಿಗೆ ನಿಶ್ಚಲ ಸ್ಥಿತಿಯಲ್ಲಿದ್ದರಿಂದ ಪ್ರಾರಂಭಿಕ ವೇಗ ಬಂದು 0 ಮೀಟರ್ ಪರ್ ಸೆಕೆಂಡ್. ಹಸಿರು ದೀಪ ಬೆಳಗ್ತಿದ್ದಂತೆ ಕಾರ್ ಚಲಿಸ್ಲಿಕ್ಕೆ ಪ್ರಾರಂಭವಾಗುತ್ತೆ. 5 ಸೆಕೆಂಡ್ಗಳು ಚಲಿಸಿದ ನಂತರ
ಅಂತಿಮ ವೇಗ ಬಂದು 20 ಮೀಟರ್ ಪರ್ ಸೆಕೆಂಡ್ ಅನ್ನ ಪಡೆದುಕೊಂಡಿರುತ್ತೆ. ನಾವಿಲ್ಲಿ ಕಂಡುಹಿಡಿಯಬೇಕಾಗಿರೋದು ಬಂದು ಕಾರಿನ ವೇಗೋತ್ಕರ್ಷ. ಮತ್ತೆ 3 ಸಮೀಕರಣಗಳಲ್ಲಿ ಯಾವ ಸಮೀಕರಣವನ್ನ ಆಯ್ಕೆ ಮಾಡೋದು ಅಂತ ನೋಡೋಣ. ನಮ್ಗೆ ಇಲ್ಲಿ ವೇಗದ ಬಗ್ಗೆ ಮಾಹಿತಿ ತಿಳಿದಿದೆ ಮತ್ತು ಸಮಯ ಕೂಡ ತಿಳಿದಿದೆ. ವೇಗೋತ್ಕರ್ಷವನ್ನ ಕಂಡುಹಿಡಿಬೇಕು. ಪ್ರಶ್ನೆಯಲ್ಲಿ ಸ್ಥಳಾಂತರದ ಬಗ್ಗೆ ಯಾವ ಮಾಹಿತಿನೂ ಇಲ್ಲ. ಆದ್ರಿಂದ ಎಸ್ ಇರದಿರುವಂತಹ ಒಂದು ಸಮೀಕರಣವನ್ನ ಆಯ್ಕೆ ಮಾಡಿದ್ರೆ ಆಯ್ತು. ಅಂದ್ರೆ ಈ ಮೊದಲನೇ ಸಮೀಕರಣವನ್ನ ಆಯ್ಕೆ ಮಾಡಿದ್ರೆ ಆಯ್ತು. ನೋಡ್ಬೋದು ನಾವಿಲ್ಲಿ ಸ್ಮಾಲ್ ವಿ ನಮ್ಗೆ ತಿಳಿದಿದೆ, ಯು ನಮ್ಗೆ ತಿಳಿದಿದೆ, ಟಿ ನಮ್ಗೆ ತಿಳಿದಿದೆ, ಆದ್ರೆ ಎ ತಿಳಿದಿಲ್ಲ. ಈ ಸಮೀಕರಣವನ್ನ ಆಯ್ಕೆ ಮಾಡಿ ಕೊಟ್ಟಿರುವಂತ 3 ಮೌಲ್ಯಗಳನ್ನ ಇದಕ್ಕೆ ಆದೇಶ ಮಾಡೋಣ. ಅಂದ್ರೆ ಅಂತಿಮ ವೇಗ ಬಂದು 20 ಮೀಟರ್ ಪರ್ ಸೆಕೆಂಡ್ ಅಂತ, ಪ್ರಾರಂಭಿಕ ವೇಗ 0, ಸಮಯ ಬಂದು 5 ಸೆಕೆಂಡ್. ನಂತರ ಇದನ್ನ ಸರಳಗೊಳಿಸೋಣ. ಅಂದ್ರೆ ನೋಡ್ಬೋದು ನಾವು ಬಲಬದಿಯಲ್ಲಿ 5a ಇದೆ, ಆದ್ರಿಂದ ಎರಡೂ ಬದಿಗಳಲ್ಲಿ 5ರಿಂದ ಭಾಗಿಸಿದ್ರೆ ಆಯ್ತು. 20 ಡಿವೈಡೆಡ್ ಬೈ 5 ಅಂದ್ರೆ 4 ಮೀಟರ್ ಪರ್ ಸೆಕೆಂಡ್ ಡಿವೈಡೆಡ್ ಬೈ ಸೆಕೆಂಡ್ ಅಂದ್ರೆ ಎ ಬಂದು 4 ಮೀಟರ್ ಪರ್ ಸೆಕೆಂಡ್ ನ ವರ್ಗ ಆಗಿರುತ್ತೆ. ಹೀಗೆ ನಾವು ಕೊಟ್ಟಿರುವ ಪ್ರಶ್ನೆಯ ಪ್ರಕಾರ ಮಾಹಿತಿಯನ್ನ ಕಲೆ ಹಾಕಿ ಈ 3 ಸಮೀಕರಣಗಳಲ್ಲಿ ಯಾವುದಾದ್ರೂ ಒಂದನ್ನ ಆಯ್ಕೆ ಮಾಡ್ತೇವೆ.